ನಮಸ್ಕಾರ. ಇವತ್ತು ನಾವು ಭಾರತದ ಜನಗಣತಿಯಲ್ಲಿ ಆಗ್ತಿರೋ ಒಂದು ದೊಡ್ಡ ಬದಲಾವಣೆ ಬಗ್ಗೆ ಮಾತಾಡೋಣ. ಹೌದು, ನಾವು ಪೆನ್ ಪೇಪರ್ ಕಾಲದಿಂದ ಸಂಪೂರ್ಣವಾಗಿ ಡಿಜಿಟಲ್ ಯುಗಕ್ಕೆ ಕಾಲಿಡ್ತಿದ್ದೀವಿ. ಇದು ಹೇಗೆ ಕೆಲಸ ಮಾಡುತ್ತೆ ಬನ್ನಿ ತಿಳ್ಕೊಳ್ಳೋಣ. ಸರಿ, ಮೊದಲು ಜನಗಣತಿ ಮೊದಲೆಲ್ಲ ಹೇಗಿತ್ತು ಮತ್ತು ಈಗ ಹೇಗಾಗಿದೆ ಅಂತ ನೋಡೋಣ. ನಮ್ಮಲ್ಲಿ ಹೆಚ್ಚಿನವರಿಗೆ ಹಳೆಯ ವಿಧಾನ ನೆನಪಿರ್ಬೋದು ಅಲ್ವಾ? ಅಧಿಕಾರಿಗಳು ಮನೆಗೆ ಬಂದು ಪ್ರಶ್ನೆಗಳನ್ನ ಕೇಳೋದು. ಆ ದಪ್ಪ ಡೈರಿಗಳನ್ನ ಹಿಡ್ಕೊಂಡು ಅಧಿಕಾರಿಗಳು ಮನೆ ಮನೆಗೆ ಬರ್ತಿದ್ದ ದಿನಗಳು ಈಗ ಮುಗೀತು. ಈಗಿನ ಜನಗಣತಿ ಸಂಪೂರ್ಣ ಡಿಜಿಟಲ್. ಅಂದ್ರೆ ನಮ್ಮ ಮೊಬೈಲ್ ಫೋನ್ನಲ್ಲೇ ಎಲ್ಲವನ್ನೂ ಮಾಡಬಹುದು. ಇದು ಡಿಜಿಟಲ್ ಇಂಡಿಯಾದ ಒಂದು ದೊಡ್ಡ ಹೆಜ್ಜೆ ಅಂದ್ರೆ ತಪ್ಪಾಗಲ್ಲ. ಈ ಹೊಸ ವ್ಯವಸ್ಥೆಯಲ್ಲೇ ಅತಿ ದೊಡ್ಡ ಮತ್ತು ಇಂಟ್ರೆಸ್ಟಿಂಗ್ ಬದಲಾವಣೆ ಅಂದ್ರೆ ಸ್ವಯಂ ಜನಗಣತಿ. ಇದು ನಾಗರಿಕರಿಗೆ ತಮ್ಮ ಮಾಹಿತಿಯ ಮೇಲೇನೆ ಹೆಚ್ಚಿನ ಕಂಟ್ರೋಲ್ ಕೊಡುತ್ತೆ. ಹಾಗಾದ್ರೆ ಏನಿದು ಸ್ವಯಂ ಜನಗಣತಿ? ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಸರ್ಕಾರ ಕೊಟ್ಟಿರೋ ಒಂದು ಹೊಸ ಅವಕಾಶ. ಇದರ ಮೂಲಕ ಪ್ರತಿಯೊಂದು ಕುಟುಂಬವು ತಮ್ಗೆ ಬೇಕಾದ ಸಮಯದಲ್ಲಿ ಆನ್ಲೈನ್ ಮೂಲಕ ತಮ್ಮ ಮಾಹಿತಿಯನ್ನ ತಾವೇ ತುಂಬಬಹುದು. ಈ ಹೊಸ ವಿಧಾನದಿಂದ ಹಲವಾರು ಲಾಭಗಳಿವೆ. ಮೊದಲನೇದಾಗಿ ಸಮಯ ಉಳಿಯುತ್ತೆ, ನಮ್ಮ ಮಾಹಿತಿ ಗೌಪ್ಯವಾಗಿರುತ್ತೆ, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಇದು ತುಂಬಾನೇ ಅನುಕೂಲಕರ. ಓಕೆ, ಇದೆಲ್ಲ ಕೇಳೋಕ್ ಚೆನ್ನಾಗಿದೆ. ಆದ್ರೆ ಈ ಸ್ವಯಂ ಗಣತಿ ಪ್ರಕ್ರಿಯೆ ಕೆಲಸ ಮಾಡೋದು ಹೇಗೆ? ಬನ್ನಿ ಅದರ ವಿವರಗಳನ್ನ ನೋಡೋಣ. ನೀವು ಅಂದ್ಕೊಂಡಷ್ಟು ಕಷ್ಟ ಏನೂ ಇಲ್ಲ. ಪ್ರತಿಯೊಬ್ಬರು ಸುಲಭವಾಗಿ ಬಳಸೋ ಹಾಗೆ ಇದನ್ನ ಡಿಸೈನ್ ಮಾಡಲಾಗಿದೆ. ಕೆಲವು ಸಿಂಪಲ್ ಸ್ಟೆಪ್ಸ್ ಇದಾವೆ ಅಷ್ಟೇ. ಇದರಲ್ಲಿರೋದು ಕೇವಲ 4 ಸಿಂಪಲ್ ಸ್ಟೆಪ್ಸ್. ಮೊದಲು ಪೋರ್ಟಲ್ಗೆ ಲಾಗಿನ್ ಆಗೋದು. ಎರಡನೇದು ಮ್ಯಾಪ್ನಲ್ಲಿ ನಿಮ್ಮ ಮನೆಯನ್ನ ಗುರ್ತಿಸೋದು. ಮೂರನೇದು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದು. ಕೊನೆಯದಾಗಿ ಒಂದು ಕನ್ಫರ್ಮೇಷನ್ ಐಡಿ ಪಡೆಯೋದು. ಈಗ ಪ್ರಶ್ನೆಗಳ ವಿಷಯಕ್ಕೆ ಬರೋಣ. ಸುಮಾರು 33 ಪ್ರಶ್ನೆಗಳಿವೆ. 33 ಪ್ರಶ್ನೆಗಳ ಅಂತ ಗಾಬರಿಯಾಗಬೇಡಿ. ಅವೆಲ್ಲ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ತುಂಬಾನೇ ಸರಳವಾದ ಪ್ರಶ್ನೆಗಳು. ಈ ಪ್ರಶ್ನೆಗಳು ಹೆಚ್ಚೇನೂ ಹೊಸತಲ್ಲ. ಹಿಂದಿನ ಜನಗಣತಿಯಲ್ಲಿ ಕೇಳ್ತಿದ್ದ ಹಾಗೆ ಮನೆಯ ಬೇಸಿಕ್ ಮಾಹಿತಿ, ಸೌಲಭ್ಯಗಳು ಮತ್ತೆ ಕುಟುಂಬದ ಸದಸ್ಯರ ಬಗ್ಗೆ ಇರ್ತವೆ. ನೀವೆಲ್ಲ ಫಾರ್ಮ್ ಸಬ್ಮಿಟ್ ಮಾಡಿದ್ಮೇಲೆ ನಿಮ್ಗೊಂದು ಸ್ವಯಂ ಜನಗಣತಿ ಐಡಿ ಅಂದ್ರೆ SEID ಸಿಗುತ್ತೆ. ಈ ನಂಬರ್ ತುಂಬಾನೇ ಮುಖ್ಯ. ಅದನ್ನ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ ಅಥವಾ ಎಲ್ಲಾದ್ರೂ ಬರ್ದಿಟ್ಕೊಳ್ಳಿ. ಹಾಗಂತ ಅಧಿಕಾರಿಗಳು ಬರೋದೇ ಇಲ್ಲ ಅಂತಲ್ಲ. ಅವರು ವೆರಿಫಿಕೇಷನ್ಗಾಗಿ ಬಂದಾಗ ನೀವು ಅವರಿಗೆ ಈ SEID ತೋರಿಸಿದ್ರೆ ಸಾಕು. ಅವರ ಕೆಲಸ ಸುಲಭ ಆಗುತ್ತೆ, ನಿಮ್ಮ ಪ್ರಕ್ರಿಯೆನೂ ಬೇಗ ಮುಗಿಯುತ್ತೆ. ಸರಿ, ಇದೆಲ್ಲ ಮಾಡೋದ್ರಿಂದ ಅಸಲಿಗೆ ಉಪಯೋಗವಾದ್ರೂ ಏನು? ಈ ಡಿಜಿಟಲ್ ಜನಗಣತಿಯಲ್ಲಿ ಭಾಗವಹಿಸೋದು ಯಾಕಿಷ್ಟು ಮುಖ್ಯ? ಇದರ ಪರಿಣಾಮ ನಾವು ಅಂದುಕೊಂಡಿದ್ದಕ್ಕಿಂತ ದೊಡ್ಡದಿದೆ. ಈ ಚಿತ್ರ ನೋಡಿ, ವ್ಯತ್ಯಾಸ ಸ್ಪಷ್ಟವಾಗಿ ಕಾಣಿಸುತ್ತೆ. ಮೊದಲೆಲ್ಲ ಜನಗಣತಿ ಡೇಟಾವನ್ನ ಪ್ರೋಸೆಸ್ ಮಾಡೋಕೆ ವರ್ಷಗಟ್ಲೆ ಬೇಕಾಗ್ತಿತ್ತು. ಆದ್ರೆ ಈ ಹೊಸ ಡಿಜಿಟಲ್ ವಿಧಾನದಿಂದ ಅದೇ ಕೆಲಸ ಕೆಲವೇ ತಿಂಗಳುಗಳಲ್ಲಿ ಮುಗ್ದೋಗುತ್ತೆ. ನೋಡಿ, ಒಂದು ದೇಶಕ್ಕೆ ಒಳ್ಳೊಳ್ಳೆಯ ಯೋಜನೆಗಳನ್ನು ರೂಪಿಸ್ಬೇಕಂದ್ರೆ ಮೊದಲು ನಿಖರವಾದ ಅಪ್ ಟು ಡೇಟ್ ಮಾಹಿತಿ ಬೇಕೇ ಬೇಕು ಅಲ್ವಾ? ಅದೇ ಈ ಜನಗಣತಿಯ ಅಡಿಪಾಯ. ಈ ಡೇಟಾ ಇದೆಯಲ್ಲ, ಇದು ನಮ್ಮ ಮಕ್ಕಳಿಗಾಗಿ ಹೊಸ ಸ್ಕೂಲ್ಗಳು ಎಲ್ಲಿ ಬೇಕು, ಹೊಸ ಆಸ್ಪತ್ರೆಗಳು ಎಲ್ಲಿ ಕಟ್ಟಬೇಕು ಅಂತ ನಿರ್ಧರಿಸುತ್ತೆ. ಅಷ್ಟೇ ಅಲ್ಲ, ಸರ್ಕಾರದ ಯೋಜನೆಗಳು ಸರಿಯಾದ ಜನರಿಗೆ ತಲುಪುವಂತೆ ನೋಡಿಕೊಳ್ಳುತ್ತೆ. ಹಾಗಿದ್ರೆ ಕೊನೆಯದಾಗಿ ಮತ್ತು ಅತಿ ಮುಖ್ಯವಾಗಿ ನಮ್ಮ ಜವಾಬ್ದಾರಿ ಏನು ಅನ್ನೋದನ್ನ ನೋಡೋಣ. ಒಂದು ವಿಷಯ ನೆನಪಿರ್ಲಿ, ಈ ಪ್ರಕ್ರಿಯೆಯನ್ನ ಆನ್ಲೈನಲ್ಲಿ ಮುಗಿಸೋಕೆ ಒಂದು ಕೊನೆಯ ದಿನಾಂಕ ಇದೆ. ಎಲ್ಲ ಸ್ವಯಂ ಗಣತಿಗಳನ್ನ ಏಪ್ರಿಲ್ 15ರೊಳಗೆ ಪೂರ್ಣಗೊಳಿಸಬೇಕು. ಕೊನೆಯದಾಗಿ ಹೇಳಬೇಕಂದ್ರೆ, ಈ ರಾಷ್ಟ್ರೀಯ ಕಾರ್ಯದಲ್ಲಿ ಭಾಗವಹಿಸೋದು ಕೇವಲ ಒಂದು ಆಯ್ಕೆ ಅಲ್ಲ, ಅದು ನಮ್ಮೆಲ್ಲರ ಕರ್ತವ್ಯ. ನಮ್ಮ ದೇಶಕ್ಕೆ ಡೇಟಾ ಆಧಾರಿತ ಭವಿಷ್ಯವನ್ನ ರೂಪಿಸೋದ್ರಲ್ಲಿ ನಮ್ಮ ಪಾಲ್ಗೊಳ್ಳುವಿಕೆ ಮೊದಲ ಹೆಜ್ಜೆ. ಡಿಜಿಟಲ್ ಜನಗಣತಿಯಲ್ಲಿ ಪಾಲ್ಗೊಳ್ಳುವುದು ಪ್ರತಿಯೊಬ್ಬ ಜವಾಬ್ದಾರಿಯುತ ಪ್ರಜೆಯ ಕರ್ತವ್ಯ. ದಯವಿಟ್ಟು ಇಂದೇ ನಿಮ್ಮ ನೋಂದಣಿಯನ್ನ ಪೂರ್ಣಗೊಳಿಸಿ ಮತ್ತು ಈ ದೊಡ್ಡ ಬದಲಾವಣೆಯ ಭಾಗವಾಗಿ